ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಖರ್ಜೂರದ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 25 ಖರ್ಜೂರ ತೊಗೊಂಡಿದ್ದೀನಿ, ಒಂದು ಒಳ ತೆಂಗಿನಕಾಯಿ, 1 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, 3 ಯಾಲಕ್ಕಿ ತೊಗೊಂಡಿದ್ದೀನಿ, ಅರ್ಧ ಕಪ್ ಬೆಲ್ಲ, ತುಪ್ಪ ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ಈಗ ತೋರಿಸ್ತಾ ಇದ್ದೀನಿ. ಮೊದಲು ಖರ್ಜೂರನ ಒಂದು ಕುಕ್ಕರ್ಗೆ ಹಾಕಿ 2 ಸಲ ತೊಳ್ಕೊಬೇಕು. ತೊಳ್ಕೊಂಡು ನೀರೆಲ್ಲ ಚೆಲ್ಬಿಟ್ಟು ತೊಳೆದು ನೀರು ಚೆಲ್ಲಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕಿ, ಖರ್ಜೂರ ಮುಳುಗಷ್ಟು ನೀರು ಹಾಕಿ 1 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ವಿಷಲ್ ಬರೋವರೆಗೆ ಕುಕ್ಕರ್ ಕೂಗಿಸಿದ್ರೆ ಸಾಕು, 1 ವಿಷಲೇ ಸಾಕು. ಖರ್ಜೂರ ಕುಕ್ಕರ್ ಆರಿದೆ. ಈಗ ಆರಿದ ಖರ್ಜೂರ ಎಲ್ಲ ಒಂದು ತಟ್ಟೆಗೆ ಹಾಕ್ಕೋಬೇಕು. ಒಂದು ತಟ್ಟೆಗೆ ಹಾಕೊಂಡು ಎಲ್ಲ ಬೀಜಗಳನ್ನೆಲ್ಲ ತೆಕ್ಕೋಬೇಕು. ಖರ್ಜೂರ ಎಲ್ಲ ಬೀಜ ತಗೊಂಡು ಈ ಥರ ಬಿಡಿಸ್ಕೊಬೇಕು. ಬಿಡಿಸ್ಕೊಂಡು ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಹಸಿ ತೆಂಗಿನಕಾಯಿ ಇದೆಯಲ್ಲ, ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು, ತೆಂಗಿನಕಾಯಿನ ಜಾರಿಗೆ ಹಾಕ್ಕೊಂಡು ಹಾಲು ತೆಕ್ಕೋಬೇಕು. ಅದನ್ನು ಈಗ ಯಾವ ಥರ ಅಂತ ತೋರಿಸ್ತೀನಿ. ತೆಂಗಿನಕಾಯಿ 3 ಯಾಲಕ್ಕಿ ಇಟ್ಕೊಂಡಿದ್ವಲ್ಲ, 3 ಯಾಲಕ್ಕಿ ಅದನ್ನು ಹಾಕ್ಕೋಬೇಕು ನೀರಿಗೆ. ತೋರಿಸ್ತೀನಿ ಆ ಥರ ಪೇಸ್ಟ್. ಖರ್ಜೂರ ನೋಡಿ ಈ ಥರ ಈಗೆಲ್ಲ ಪೇಸ್ಟ್ ಮಾಡ್ಕೊಂಬಂದು ಇನ್ನು ಮಿಕ್ಸಿಗೆ ಹಾಕಿ ತೆಂಗಿನಕಾಯಿ ರುಬ್ಬಿಟ್ಟು ನೋಡಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಒಂದು 2 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಬಿಟ್ಟು 2 ಸ್ಪೂನ್ ತುಪ್ಪ ಹಾಕಿ, ಎಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಕೊಂಡು, ಆಗಿದೆ. ಇದೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆ ಉಳಿದಿರೋ ತುಪ್ಪದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಈಗ ಖರ್ಜೂರದ ಪೇಸ್ಟ್ ಎಲ್ಲ ಹಾಕ್ಕೊಳ್ಳಿ.
ಸ್ವಲ್ಪ ಫ್ರೈ ಮಾಡಬೇಕು, ಸುತ್ತಲೂ ಹಂಗೆ ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾಯಿದೆ. ಒಂಚೂರು ಫ್ರೈ ಆದಮೇಲೆ ಈ ತೆಂಗಿನಕಾಯಿ ಹಾಲು ಹಾಕ್ಕೋಬೇಕು. 2 ಕಪ್ಪು ನೀರು ಹಾಕಿ ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ. 1 ಕಪ್ ತೆಂಗಿನಕಾಯಿಗೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಎಲ್ಲ ಕೆದಕ್ತಾ ಇರಬೇಕು. ಸಣ್ಣ ಕಾವಲ್ಲಿ ಇಟ್ಕೊಂಡು ಎಲ್ಲ ಕೆದಕ್ತಾ ಇರಬೇಕು. ಸ್ವಲ್ಪ ಕುದ್ದು ಗಟ್ಟಿಯಾಗಿ ಬರುತ್ತೆ. ಗಟ್ಟಿಯಾಗೋವರೆಗೂ ಕುದೀತಾ ಇರಬೇಕು. ನೋಡಿ ಗಟ್ಟಿ ಆಗ್ತಾ ಇದೆ ಇವಾಗ. ಗಟ್ಟಿ ಆಗ್ತಾ ಇದೆ. ಈಗ ಅರ್ಧ ಕುದ್ದಿದೆ. ಕುದಿಯುವಾಗ ನಾವು ಅರ್ಧ ಕಪ್ಪು ಬೆಲ್ಲ ಅಳತೆ ಇಟ್ಕೊಂಡಿದ್ವಲ್ಲ, ಆ ಬೆಲ್ಲನ ಇದಕ್ಕೆ ಹಾಕ್ಕೋಬೇಕು. ಬೆಲ್ಲ ಕರಗಬೇಕು. ಇದರಲ್ಲಿ ಬೆಲ್ಲ ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೋಬೋದು. ಖರ್ಜೂರನೂ ಸ್ವೀಟ್ ಇರುತ್ತೆ, ಕೆಲವರು ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಂದಾಜಲ್ಲಿ ನೀವು ಹಾಕ್ಕೋಬೇಕು. ನೋಡ್ಕೊಂಡು ನೀವು ಹಾಕೋಬೇಕು. ಕುದಿಬೇಕಿಲ್ಲ, ಸ್ವಲ್ಪ ಗಟ್ಟಿ ಹಾಕ್ಬೇಕು. ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಅದರಿಂದ ಕೈ ಬಿಡ್ದಂಗೆ ಕೆದಕ್ತಾನೆ ಇರಬೇಕು. ನಿಮಗೆ ಜಾಸ್ತಿ ಉರಿ ಅನಿಸಿದ್ರೆ ಸಣ್ಣ ಉರಿಲಿ ಬೇಕಾದ್ರೆ ಮಾಡ್ತಾಯಿರಿ, ಕೆದಕ್ತಾ ಇರಿ. ಸ್ವಲ್ಪ ಗಟ್ಟಿ ಬರೋವರೆಗೂ ಕೆದಕ್ತಾ ಇರಬೇಕು. ಬೆಲ್ಲ ಕರಗಿ ಗಟ್ಟಿ ಬರೋವರೆಗೂ ಕೆದಕ್ತಾ ಇರಿ. ಕುದೀತಾ ಇದೆ, ಗಟ್ಟಿ ಆಗ್ತಾ ಇದೆ. ಗಟ್ಟಿಯಾಗಿದೆ. ಅದರಿಂದ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸ್ನ ಆಫ್ ಮಾಡಿ ಈಗ ನಾವು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಖರ್ಜೂರದ ಪಾಯಸ ರೆಡಿಯಾಗಿದೆ.